ಅಯಾತುಲ್ಲಾ ಅಲಿ ಖಮೇನಿ ಅಂತ್ಯ ಸಂಸ್ಕಾರ ಇವತ್ತು ಮುಗಿತು. ಫೆಬ್ರವರಿ 28ನೇ ತಾರೀಕು ಅಮೇರಿಕ ಇರಾನ್ ಮೇಲೆ ಹಾಕಿದ ಮೊಟ್ಟ ಮೊದಲ ಬಾಂಬ್ನಲ್ಲೇ ಮೃತಪಟ್ಟಿದ್ದ ಇರಾನಿನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಅಂತ್ಯ ಸಂಸ್ಕಾರ ಖಮೇನಿಯ ಹುಟ್ಟೂರು ಮಷಾದ್ನಲ್ಲಿ ಇವತ್ತು ಮುಗಿತು. ಇಮಾಮ್ ರೇಜಾ ದರ್ಗಾ ಅಲ್ಲೇ ಮಾಡಬೇಕು ಅಂತ ಅಂತಿಮ ಇಚ್ಛೆಯಾಗಿತ್ತು. ಅಲ್ಲೇ ಅಂತ್ಯ ಸಂಸ್ಕಾರ ಮುಗಿತು. ಟೋಟಲ್ 6 ದಿನಗಳ ಶೋಕಾಚರಣೆಯ ನಂತರ ಕಾರ್ಯಕ್ರಮಗಳು ಹೆಂಗೆ ನಿಗದಿಯಾಗಿದ್ವು ಅಂದರೆ, ಪಾರ್ಥಿವ ಶರೀರವನ್ನು ಇರಾನ್ ದೇಶದಿಂದ ಇರಾಕ್ ದೇಶಕ್ಕೆ ತಗೊಂಡೋಗಿ ಅಲ್ಲಿ ಕರ್ಬಲಾದಲ್ಲಿ ಸಾರ್ವಜನಿಕ ದರ್ಶನಕ್ಕಿಟ್ಟು ವಾಪಸ್ ಮಷಾದಿಗೆ ತಗೊಂಡು ಬಂದು ಹಾಗೆಲ್ಲ ಆಯಿತು. ಜುಲೈ 4ರಿಂದ ಶುರುವಾಯಿತು ಅಂತ್ಯ ಸಂಸ್ಕಾರದ ಪ್ರಕ್ರಿಯೆ. 100ಕ್ಕೂ ಹೆಚ್ಚು ದೇಶಗಳ ನಿಯೋಗಗಳ ಪ್ರತಿನಿಧಿಗಳು ಗೌರವ ಸಮರ್ಪಣೆ ಮಾಡಿದ್ರು. ಜುಲೈ 5ನೇ ತಾರೀಕು ಟೆಹರಾನ್ನ ಇಮಾಮ್ ಖಮೈನಿ ಗ್ರ್ಯಾಂಡ್ ಮೊಸಲ್ಲಾದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯಾಗಿತ್ತು. ಅದರ ಮಾರನೇ ದಿವಸ ಜುಲೈ 6ಕ್ಕೆ ಟೆಹರಾನ್ನಲ್ಲಿ ಮೆರವಣಿಗೆಗಳು ನಡೆದವು. ಜುಲೈ 7 ಪವಿತ್ರ ನಗರ ಕೋಮಿಗೆ ತಗೊಂಡೋದು. ಕೋಮ್ ಶಿಯಾಗಳ ಪಾಲಿಗೆ ಅತ್ಯಂತ ಪವಿತ್ರವಾದ ನಗರ. ಅಫ್ಕೋರ್ಸ್ ಮೆಕ್ಕಾ ಮದೀನಾನೂ ಪವಿತ್ರವೇ. ಮೆಕ್ಕಾ ಮದೀನಾಗಳನ್ನು ಹೊರತುಪಡಿಸಿದರೆ ಶಿಯಾಗಳಿಗೆ ಯಾವುದು ಪವಿತ್ರ ಜಾಗ ಅಂತ ಕೇಳಿದರೆ ಕೋಮ್ ಅಂತ ಹೇಳಬಹುದು. ಅಲ್ಲಿ ಮೊಹಮ್ಮದ್ ಪೈಗಂಬರರ ಕುಟುಂಬಕ್ಕೆ ಸೇರಿದ ಅನೇಕರ ಸಮಾಧಿಗಳಿದ್ದಾವೆ. ಜುಲೈ 7 ಕೋಮ್ ನಗರದಲ್ಲಿ. ನೆನ್ನೆ ಕೋಮ್ನಿಂದ ಇರಾಕ್ ದೇಶಕ್ಕೆ ತಗೊಂಡೋದು ಪಾರ್ಥಿವವನ್ನು. ಅಲ್ಲಿ ಇರಾಕ್ನ ನಜಫ್ ಅನ್ನುವಂಥ ಒಂದು ಊರು, ಕರ್ಬಲಾ ಅನ್ನುವಂಥ ಇನ್ನೊಂದು ಊರು, 2 ಕಡೆ ಸಾರ್ವಜನಿಕರ ದರ್ಶನಕ್ಕಿಡಲಾಯಿತು. ಕರ್ಬಲಾ ಇಸ್ಲಾಮಿಕ್ ಹಿಸ್ಟ್ರಿಯಲ್ಲಿ ಬಹಳ ಪ್ರಮುಖವಾದ ಊರು. ಶಿಯಾ ಸುನ್ನಿ ಡಿವೈಡ್ನ ದೃಷ್ಟಿಯಿಂದ ಕೂಡ ಬಹಳ ಪ್ರಮುಖವಾದ ಊರು ಕರ್ಬಲಾ, ಇರಾಕ್ನಲ್ಲಿದೆ. ಅಲ್ಲಿಗೆ ತಗೊಂಡೋದ್ರು. ಅಲ್ಲಿಂದ ಮತ್ತೆ ಏರ್ ಫ್ಲೋ ಮಾಡಿಕೊಂಡು ಹೆಲಿಕಾಪ್ಟರ್ ಮೂಲಕ ಮಷಾದ್ ನಗರಕ್ಕೆ ತಗೊಂಡು ಬಂದರು. ಮಷಾದ್ನ ಇಮಾಮ್ ರೇಜಾ ದರ್ಗಾದಲ್ಲಿ ಅಂತಿಮವಾಗಿ ಸಮಾಧಿ ಮಾಡಲಾಯಿತು. ಕಾಬಾದ ಕಿಬ್ಲಾದ ದಿಕ್ಕಿಗೆ ಅಯಾತುಲ್ಲಾ ಅಲಿ ಖಮೇನಿ ಮುಖವನ್ನು ಇಟ್ಟು ಸಮಾಧಿ ಮಾಡಲಾಯಿತು. ನೋಡಿ, ಅಲ್ಲಿ ಮಷಾದ್ ನಗರದಲ್ಲಿ ನಡೀತಾ ಇದ್ದದ್ದಿದು. ಅಲ್ಲೇ ಅಂತಿಮ ಸಂಸ್ಕಾರ ಆಗಿದ್ದು. ಒಂದು ಕಡೆ ಊರಿನ ಒಳಗೆ ಅಂತಿಮ ಸಂಸ್ಕಾರ ನಡೀತಾ ಇದ್ದರೆ, ಊರು ಹೊರಗೆ ಅಮೇರಿಕದ ದಾಳಿ ನಡೀತಾ ಇತ್ತು. ಮಷಾದ್ನ ರೈಲ್ವೆ ಸ್ಟೇಷನ್ನು, ಮಷಾದ್ ಟೆಹರಾನ್ ರೈಲು ಮಾರ್ಗದ ಮೇಲೆ ಅಮೇರಿಕ ದಾಳಿ ನಡೆಸ್ತು. ಟ್ರೈನ್ ಟ್ರ್ಯಾಕ್ ಹೊಡೆದಿದ್ದಾರೆ, ಟ್ರೈನನ್ನಲ್ಲ. ಅದಾದ ತಕ್ಷಣ ಟ್ರೈನ್ ಫೆಸಿಲಿಟಿ ಎಲ್ಲ ನಿಲ್ಲಿಸ್ಬಿಟ್ರಂತೆ. ಮಷಾದ್ಗೆ ಸಂಪರ್ಕಿಸುವ 2 ಸೇತುವೆಗಳನ್ನು ಅಮೇರಿಕದವರು ಹೊಡೆದಾಕಿದ್ದಾರೆ. ಇವತ್ತೇ ಈ ಫೆಬ್ರವರಿ 28ರ ಅಮೇರಿಕದ ದಾಳಿಯಲ್ಲಿ ಏನು ಮೃತಪಟ್ಟರಲ್ಲ 45 ಜನ, ಇನ್ಕ್ಲೂಡಿಂಗ್ ಅಯಾತುಲ್ಲಾ ಅಲಿ ಖಮೇನಿ, ಆ ಜಾಗದ ದೃಶ್ಯಗಳನ್ನು ಇವತ್ತು 35 ಸೆಕೆಂಡಿದ್ದು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಇರಾನ್ನವರು. ಇರಾನಿನ ಸ್ಟೇಟ್ ಮೀಡಿಯಾದಲ್ಲಿ ಪ್ರಸಾರ ಆಯ್ತಿದ್ದು. ಇದರಲ್ಲಿ ಇಮಾಮ್ ಖಮೇನಿ ಹುಸೇನಿಯಾ ಅನ್ನೋದು ಒಂದು ಜಾಗ ಇದೆ. ಅದು ಒಂದು ರೀತಿ ಅಯಾತುಲ್ಲಾ ಖಮೇನಿ ಮನೆಯ ಸಭಾಂಗಣ. ಅದು ಒಂದು 300-400 ಜನ ಸೇರಿಕೊಂಡು ಒಂದು ಭಾಷಣದ ರೀತಿ ಮಾಡೋದು, ದೊಡ್ಡ ದೊಡ್ಡ ಸಭೆಗಳನ್ನು ನಡೆಸ್ತಾ ಇದ್ದ ಜಾಗ. ಅದಕ್ಕೆ ಇರಾನಿಯನ್ಸು ಆದರೆ ಆ ಜಾಗಕ್ಕೊಂಥರ ಅಟ್ಯಾಚ್ಡ್ ಇದ್ದರು. ಅದು ಮುಗೀತು. ಒಂದು ಚಾಪ್ಟರು, ಇರಾನಿನ ಒಂದು ದೊಡ್ಡ ಚಾಪ್ಟರ್ ಕ್ಲೋಸ್ ಆದಂಗಾಯಿತು ಅಂತ್ಯ ಸಂಸ್ಕಾರದ ಮೂಲಕ. ಯುದ್ಧ ಯಾವಾಗ ಮುಗಿಯುತ್ತೆ ಅಂತ ಸದ್ಯಕ್ಕಿರೋ ಪ್ರಶ್ನೆ. ಇವತ್ತಿನ ವಾತಾವರಣ ನೋಡಿದ್ರು ಇದು ನಿಲ್ಲ ಹಂಗೆ ಕಾಣಿಸ್ತಾ ಇಲ್ಲ. ನಿಲ್ಲೋದಕ್ಕೆ ಏನು ಮಾಡಬೇಕು? ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇರೋರು IRGC ಅವರು. IRGC ಇರಾನನ್ನು ಆಳ್ತಾ ಇರುವವರ ನಿಯಂತ್ರಣದಲ್ಲಿದೆಯಾ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ಇರಾನನ್ನು ಆಳ್ತಾ ಇರೋರು ಯಾರು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅಯಾತುಲ್ಲಾ ಖಮೇನಿ ಇರುವ ತನಕ ಒಬ್ಬ ಮನುಷ್ಯನ ನೇತೃತ್ವದಲ್ಲಿ ಇಡೀ ದೇಶ ಇತ್ತು.
IRGC ಖಮೇನಿ ಹೇಳ್ದಂಗೆ ಕೆಲಸ ಮಾಡ್ತಿತ್ತು. ಈಗ ಅಯಾತುಲ್ಲಾ ಖಮೇನಿ ಇಲ್ಲ, ಮೊಜ್ತಬಾ ಖಮೇನಿ ನೆಕ್ಸ್ಟು ಸರ್ವೋಚ್ಚ ನಾಯಕ ಅಂತೆ. ಆ ಮನುಷ್ಯ ಎಲ್ಲಿದ್ದಾನೆ, ಹೆಂಗಿದ್ದಾನೆ, ಆರೋಗ್ಯವಾಗಿ ಇಲ್ವಾ, ಬದುಕಿದಾನ, ಸತ್ತಿದಾನ, ಒಂದಕ್ಕೂ ಉತ್ತರ ಇಲ್ಲ. ಅಮೇರಿಕದವರು ಯಾಕ್ರಯ್ಯ 3 ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ನಡೆಸಿದ್ರಿ ಅಂತ ಕೇಳಿದ್ರೆ ಉತ್ತರ ಕೊಡೋದಕ್ಕೆ ಯಾರೂ ಇಲ್ಲ ಇರಾನ್ನಲ್ಲಿ. IRGC ಅವ್ರನ್ನ ಯಾಕ್ರಿ ಅದರ ಮೇಲೆ ದಾಳಿ ಮಾಡಿದ್ರೆ ನೀವು ಅಮೇರಿಕದ ಹಡಗುಗಳ ಮೇಲೆ ಅಂತ ಕೇಳೋದಕ್ಕೂ ಯಾರೂ ಇಲ್ಲ. ನಾವು IRGCಗೆ ಹೇಳ್ತೀವಿ ಬಿಡಿ, ಇನ್ನು ಮುಂದೆ ಹಿಂಗೆ ಆಗೋದಿಲ್ಲ ಅಂತ ಹೇಳೋದಕ್ಕೂ ಯಾರೂ ಇಲ್ಲ. ಹಂಗಿರುವಾಗ ಸದ್ಯಕ್ಕಿರೋ ಪ್ರಶ್ನೆ, ಮುಂದಿನ ಶಾಂತಿ ಮಾತುಕತೆ ಅಂತ ನಡೆದ್ರೆ ಯಾರ್ಯಾರ ಮಧ್ಯದಲ್ಲಾಗತ್ತೆ? ಈಗ ಅಮೇರಿಕ ಏನು ಮಾಡಬೇಕು? IRGC ಅವ್ರನ್ನೇ ಕರೆದು ಕೂಡಿಸ್ಕೋಬೇಕಾ, ನಿಮ್ಮ ಜೊತೆಗೆ ಶಾಂತಿ ಒಪ್ಪಂದ ಮಾಡ್ಕೋತೀವಿ ಅಂತ? ಇರಾನಿನ ಪರವಾಗಿ ಮಾತುಕತೆ ನಡೆಸ್ತಾ ಇರೋರು ಆ ಗಾಲಿಬಾಫ್ ಅನ್ನುವಂಥ ಸ್ಪೀಕರು, ಅರಾಕ್ಷಿ ಅನ್ನುವಂಥ ವಿದೇಶಾಂಗ ಸಚಿವ, ಅವರಿಬ್ಬರು ಮಾತು ಯಾರು ಕೇಳ್ತಾರೆ, ಯಾರು ಕೇಳೋದಿಲ್ಲ, ಒಂದು ಕ್ಲಾರಿಟಿ ಇಲ್ಲ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.